ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ಮನವರು. ವೀಕ್ಷಕರೇ, ಸಂಸ್ಕಾರ ವ್ಯಸನ ಮುಕ್ತಿ ಕೇಂದ್ರ ಹಾಗೂ ಮೈತ್ರಿ ಬಸವ ಮುಕ್ತಿ ಕೇಂದ್ರದ ವತಿಯಿಂದ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಮಾರಾಟ ಹಾಗೂ ವಿರೋಧಿ ದಿನವನ್ನು ಜೂನ್ 26, 2026 ಸಂಸ್ಕಾರ ವ್ಯಸನ ಮುಕ್ತಿ ಕೇಂದ್ರ, ಉಣಕಲ್ ಕ್ರಾಸ್, ಸಾಯಿನಗರ್, ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ವೀರೇಶ್ ಕರಡಿಗುಡ್ಡ, ಎಸಿಪಿ, ಸಹಾಯಕ ಪೊಲೀಸ್ ಕಮಿಷನರ್ ಟ್ರಾಫಿಕ್, ಹುಬ್ಬಳ್ಳಿ ಧಾರವಾಡ ಹಾಗೂ ವಿದ್ಯಾನಗರ ಪೊಲೀಸ್ ಇನ್ಸ್ಪೆಕ್ಟರ್ ಜಾಕ್ಸನ್ ಆರ್ ಡಿಸೋಜಾ ಮತ್ತು ಡಾಕ್ಟರ್ BN ಬಿರಾದರ್, ಸಂಸ್ಕಾರ ವಚನ ಕೇಂದ್ರದ ಅಧ್ಯಕ್ಷರಾದಂತಹ ನಾಗನಗೌಡ ಮುದಿನಗೌಡರ್ ಹಾಗೂ FB ಸೊರಟೂರ್ ಮತ್ತು ಮಂಜುನಾಥ್ ದಾಟ್ನಾಳ್, ಪ್ರಧಾನ ಕಾರ್ಯದರ್ಶಿ, ವಕೀಲ ಸಂಘ, ಹುಬ್ಬಳ್ಳಿ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಸಂಪಾದಕ ವರ್ಷ ನ್ಯೂಸ್ 24/7 ಶಾಂತಕುಮಾರ್ ಗೌಡರನ್ನು ಸನ್ಮಾನಿಸಲಾಯಿತು. ಕೇಂದ್ರದ ಫಲಾನುಭವಿಗಳಿಗೆ ಸಭೆಯಲ್ಲಿ ಸೇರಿದ ಗಣ್ಯ ಮಹಾನ್ ವ್ಯಕ್ತಿಗಳಿಗೆ ಪ್ರಮಾಣ ವಚನ ಮಾಡುವುದರ ಮೂಲಕ ಮದ್ಯ ಮತ್ತು ಮಾದಕ ವಸ್ತುಗಳ ಸೇವನೆ ಮತ್ತು ದುರುಪಯೋಗ ಮಾಡುವುದಿಲ್ಲವೆಂದು ಪ್ರಮಾಣೀಕರಿಸಿದರು. ಈ ಕಾರ್ಯಕ್ರಮವನ್ನು ಪದ್ಮಾವತಿ ಮಾನೆ ನಿರೂಪಿಸಿದರು. ರವಿ ಪಾಟೀಲ್ ಸ್ವಾಗತಿಸಿದರು. ದೀಪಾ ಮೆಣಸಿನಕಾಯಿ ವಂದನಾರ್ಪಣೆಯನ್ನು ಮಾಡಿದರು. ಕೇಂದ್ರದ ಸಿಬ್ಬಂದಿಗಳಾದಂತಹ ಯಶವಂತ್ ಪಾಟೀಲ್, ಮಂಜುನಾಥ್ ಮುದಿನಗೌಡರ್, ಕಲ್ಮೇಶ್ ಬಿಳೆಬಾಳ್, ಅಜಿತ್ ಪೆರಿಟ್, ಪ್ರಕಾಶ್ ದೊಡ್ಡಮನಿ, ಓಂ ಪ್ರಕಾಶ್ ದೊಡ್ಡಮನಿ, ದೇವೇಂದ್ರನಾಥ್ ದಂಡಿನ್, ಪಂಚಲಿಂಗೇಶ್ವರ ಬೆಣ್ಣಿ, ಶಿವಾನಂದ್, ತೇಜಸ್ವಿನಿ, ಲಕ್ಷ್ಮಿ ಮುಂತಾದವರು ಉಪಸ್ಥಿತರಿದ್ದರು. ವಿರೋಧಿ ದಿನಾಚರಣೆ ಅಂಗವಾಗಿ ಸೇರಿದ ನಾವು ದಿನಾಂಕ ಜೂನ್ 25, 2026 ಪ್ರಮಾಣೀಕರಿಸುವುದೇನೆಂದರೆ ನಾವೆಲ್ಲರೂ ಮದ್ಯ ಮತ್ತು ಮಾದಕ ವಸ್ತುಗಳ ಸೇವನೆ ಮತ್ತು ದುರುಪಯೋಗ ಮಾಡುವುದಿಲ್ಲ ಎಂದು ಪ್ರಮಾಣೀಕರಿಸುತ್ತೇವೆ. ನಾವು ತಿನ್ನೋ ಏನು ಗೊತ್ತೇ ನನಗೇನು ಆ ರೀತಿ ನಾನ್ ಏನ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಆ ದಿನ ನಮ್ ತಂದೆ ತಾಯಿಯಾದ್ರೂ ನಮ್ಮ ಮಾಡಿದಾರೆಲ್ಲ ಗೊತ್ತಿಲ್ಲ. ಅದಕ್ಕಿಂತ ಜಾಸ್ತಿ ಇಲ್ಲಿರುವಂತ ಸಿಬ್ಬಂದಿಗಳಾಗ್ಲಿ ಮತ್ತೆ ಇಲ್ಲಿರುವಂತ ಎಲ್ಲ ನಮ್ಮ ಸಹಪಾಠಿಗಳಾಗ್ಲಿ ಅಷ್ಟೊಂದು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ಏನ್ ಆದ್ಮೇಲೆ ನಾವೆಲ್ಲ ನಾಲ್ಕಿನ ಆದ್ಮೇಲೆ ಹುಷಾರಾಯ್ತು, ಇಲ್ಲ ಹೊರಟ ಹೋಗಿದ್ದೆ, ಎಲ್ಲ ಏನ್ ಮಾಡಿದೆ ಅಂದ್ರೆ ನೀವ್ ಮಾಡಿದ್ ನೋಡು, ಆ ತರ ಮಾಡಿದೆ, ಈ ತರ ಮಾಡಿದೆ ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ. ಸಂಸ್ಥೆಗಳು ಸಿಕ್ಕಾಪಟ್ಟೆ ಹೆಮ್ಮೆ ಇದೆ ನಮ್ಗೆ. ಇಲ್ಲಿ ಬಂದೆಲ್ಲ 10 ವರ್ಷ ಕುಡಿಯಾಕತ್ತು. ನಮ್ಗೆಲ್ಲ ಸಂಬಂಧಿಕರು ಹೇಳಿದ್ರು, ಸ್ನೇಹಿತರು ಹೇಳಿದ್ರು, ಎಲ್ಲಾ ತರ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಸಮಾಜದಾಗ ಇರೋಂತ ಕುಡಿಯೋದು ಅಂತ ಅವ್ರು ಕೈಲಾದಷ್ಟು ಸಹಾಯ ಮಾಡಿದ್ರು. ಅವ್ರು ದೇವ್ರ ಕರ್ಕೊಂಡವ್ರು, ಹಾಗೆ ಔಷಧ ಕೊಡಿಸಿದ್ರು, ಜನ ಏನೇನ್ ಹೇಳ್ತೋ ಅದನ್ನೆಲ್ಲಾ ಮಾಡಿದ್ರು. ಎಲ್ಲಿ ಹೋದ್ರು ನಾವು ಕುಡಿಯೋದು ಬಿಡ್ಲೇ ಇಲ್ಲ. 4 ದಿನ ಬಿಡೋದು, ಮತ್ತೆ 5 ದಿನ ಮತ್ತೆ ಕುಡಿಯೋದು, ಮತ್ತೆ ತಿಂಗಳು ಬಿಡೋದು, ಮತ್ತೆ ಕುಡಿಯೋದು, ಇದೇ ರೀತಿ ಮಾಡ್ತಾ ಇದೀವಿ ನಾವು. ಇಲ್ಲಿ ಹಾಗೆ ಯಾರೋ ಒಬ್ರು ನಮ್ಮ ಅಣ್ಣಗೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ವ್ಯಸನ ಮುಕ್ತಿ ಕೇಂದ್ರ ಐತಿ, ಬಹಳ ಚೆನ್ನಾಗೈತಿ. ಇಲ್ಲಿ ಬಂದಂತ 199.99 ಜನ ವ್ಯಸನ ಮುಕ್ತರಾಗ್ಯಾರ ಅಂತೇಳಿ ತಿಳಿಸಿದಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಒತ್ತಾಯದಿಂದ, ಅಂದ್ರೆ ನಾವು ಒತ್ತಾಯದಿಂದಾಗಿ ಆ ಪೋಷನ್ಗೆ ಹೋಗ್ಬಿಟ್ಟಿದ್ರೆ ನಾನು ಒಂಥರ ಕೋಮಾಸ್ಟೇಜ್, ಏನ್ ಒಂದು ಬದುಕಲ್ಲ, ಕುಡ್ಕೊಂಡು ಸಾಯ್ತಾನೆ ಅವನು ಅನ್ನೋ ಲೆಕ್ಕದಲ್ಲೇ ಇದ್ದೆ ನಾನು. ಇಲ್ಲಿ ಬಂದು 4 ದಿನ ಆದ್ರೂ ನನಗೆ ಏನಾಗಿದೆ ಅಂತಾನೆ ಗೊತ್ತಿಲ್ಲ. ಆ ತರ ಇದ್ದಂತ ಪೋಷನ್ ನಾನು ತಂದವ್ರನ್ನ ಈ 25 ದಿನದಲ್ಲಿ ನಿಮ್ ಮುಂದೆ ನಿಂತು ಮಾತಾಡೋದು ಮಾಡಿದ್ದಾರೆ ಈ ಸಂಸ್ಥೆ. ನಮ್ಗೆ ಬದುಕ್ತಾನ ಸಾಯ್ತೇನ ಅಂತ. ಆದ್ರೆ ಈ ಸತ್ತಿಗೆ ನಾನು ಇಷ್ಟೆಲ್ಲ ಸ್ಟಡಿಯಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಈ ಸಂಸ್ಥೆ ಕಾರಣ. ಇಲ್ಲಿ ನೀಡ್ತಿರಂತ ಟ್ರೀಟ್ಮೆಂಟ್ ಮತ್ತೆ ಇಲ್ಲಿ ಕೊಡ್ತಿರಂತ ಕ್ಲಾಸ್, ಇಲ್ಲಿ ನಾನು ತಿಳ್ಕೊಂಡ್ರೆ ಇಲ್ಲಿ ಇದು ಸೈಕಾಲಜಿ ಅಂತ ಹೇಳಿ ಫೀಲ್ಡ್ ನಡೀತೆ ಸರ್. ಇಲ್ಲಿ ನಮ್ ದೇಹದೊಳಗೆ ಯಾವ ರೀತಿ ಏನೇನಾಗುತ್ತೆ, ಏನ್ ಚಲನವಲನಗಳಾಗುತ್ತೆ, ಯಾವ ಟೈಮ್ನಲ್ಲಿ ಯಾವ ರಾಸಾಯನಿಕ ಬಿಡೋದು ಯಾವ್ದು ಗೊತ್ತಿಲ್ಲ. ಸುಮ್ಮನೆ ದಾರು ಕುಡಿಯೋದು, ಜಗಳ ಮಾಡೋದು, ಇಲ್ಲ ಹೇಳ್ಬೇಕಲ್ಲಿ ಬೀಳೋದು, ದಂಡೆ ಬಿದ್ದೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಮಕ್ಕಂಡೆ ಆಗಲಿ, ಅದೇ ಅಷ್ಟೇ ಗೊತ್ತು. ನಮ್ಗೆ ಏನಾಗುತ್ತೆ, ನಮ್ ದೇಹದ ಒಳಗಡೆ ಯಾವ ರೀತಿ ಹಾನಿ ಆಗುತ್ತೆ, ನಮ್ ದೇಹ ಯಾವ ಬರೀ ಹೊರಗಡೆ ಆದ ಗಾಯ, ನಾವು ರಕ್ತ ಬಂದ್ರೆ ಕೈ ಗಾಯ ಆಗಿದಪ್ಪ, ಈ ತೆರೆ ಹೋಯ್ತಪ್ಪ ಗೊತ್ತಾಗುತ್ತೆ. ಒಳಗಡೆ ಆಗಂತ ಗಾಯದ ಬಗ್ಗೆ ಮತ್ತು ನಮ್ಗೆ ಆಗಂತ ಇದ್ರ ಬಗ್ಗೆ ನಮ್ಮ ಓಂ ಪ್ರಕಾಶ್ ಅವರು ತುಂಬಾ ಚೆನ್ನಾಗಿ ಅದನ್ನ ಡೈಗ್ರಾಮ್ ವೈಸ್, ಬೋರ್ಡ್ ಮೇಲೆ ಡೈಗ್ರಾಮ್ ವೈಸ್ ಮೆದುಳಿನಲ್ಲಿ ನಾವು ಮಾಡ್ತಿರುವಂತ ಒಂದು ರಾಸಾಯನಿಕ, ನಾವು ಏನ್ ಚಟ ಮಾಡಕ್ ನಮ್ಗೆ ಪ್ರಚೋದನೆ ಕೊಡ್ತಾ ಇದೆ ಡೋಪಮಿನ್ ಅನ್ನೋ ಒಂದು ರಾಸಾಯನಿಕ, ಅದು ಯಾವ ರೀತಿ ಉತ್ಪಾದನೆ ಹೆಚ್ಚಾಗ್ತದೋ ಆ ರೀತಿ ನಮ್ಮ ಕೆಟ್ಟ ದುಶ್ಚಟಕ್ಕೆ ಒಳಗ್ ಮಾಡ್ತದ ಅಂತ ಹೇಳಿ ಅತಿ ಲೇಟ್ ಆಗಿ ಮನ ಮುಟ್ಟುವಾಗೆ ತಿಳಿಸಿ ಹೇಳಿ ನಮ್ಮ ಮನ ಪರಿವರ್ತನೆಗೆ ಬಹಳ ತಿಳಿಸಿ ಹೇಳಿದ್ರು. ಮತ್ತೆ ಹಾಗೆ ನಮ್ಮ ರವೀಶ್ ಅವರು, ಮತ್ತೆ ಪದ್ಮಾವತಿ ಮೇಡಮ್, ಮತ್ತೆ ದೀಪಾ ಮೇಡಮ್,
ಇವರೆಲ್ಲ ಕ್ಲಾಸ್ ತಗೋತಾರ. ನಮ್ಮ ಸಂಸಾರ ಮತ್ತು ನಮ್ಮ ಕುಟುಂಬದಿಂದ ಯಾವ ರೀತಿ ನಮ್ಮ ಮಕ್ಕಳ ಪ್ರಭಾವ ಬೀರ್ತದ, ನಮ್ಮ ಸಮಾಜದಾಗ ಯಾವ ರೀತಿ ಗೌರವ, ಜನ ಯಾವ ರೀತಿ ನೋಡ್ತಾರ ನಮ್ಮನ್ನ, ನಾವು ಮಾಡೋ ಚಟಕ್ಕ 100 ಜನ ವಿಚಾರಕ್ಕೆ ಹಾಕಿಸ್ತೀವ್ರಿ ನಾವು. ಆ ತರ ಎಲ್ಲ ತಿಳಿ ನಮ್ಗ ಅಂತ ಈ ಸಮಸ್ಯೆ ನೋಡ್ರಿ. ಈ ಕುಡಿಯೋದ್ರಿಂದ ಒಂದೇ ಸಮಸ್ಯೆ ಅಲ್ರಿ. ಇಲ್ಲಿ ಈಗ ಹಣಕಾಸಿನ ಬಗ್ಗೆ ಹೇಳಿದ್ರು ಮೊನ್ನೆ ಮೇಡಮ್ ಅವರು. ನಮ್ಗ ಈ ಸ್ವಲ್ಪ ಕುಡಿತೀವಿ ನಾವು, 100 ರೂಪಾಯಿ ದುಡಿತೀವಿ, 100 ರೂಪಾಯಿ ಕುಡಿದ್ಬಿಡ್ತೀವಿ. ಅದೇ ಮನೆಗೆ ಹೋಗಿದ್ರೆ ನಾವು 3 ರೂಪಾಯಿ ಒಂದ್ ದಿವಸ ಊಟ ಮಾಡ್ಬೋದ್ರಿ. 1 ಕೆಜಿ ಅನ್ನ ಸೋನ ಮೊಸರು ಎತ್ತಿ ಹೋಗಿ ನೋಡ್ರಿ ಮನ್ಯಾಗ ಅಕ್ಕಿ ಮಸಾಲೆ ಮಾಡ್ಕೊಂಡು ಬಿರಿಯಾನಿ ಮಾಡ್ಕೊಂತೀವಿ. ಎಷ್ಟು ಚಂದ ಹೊಟ್ಟೆ ತುಂಬ್ತದ. 100 ರೂಪಾಯಿ ಕುಡಿದು ತೆರಾಡ್ಕೊಂತ ಹೋಗಿ ಮನ್ಯಾಗ ಹೋಗಿ ಮಕ್ಕಂತೀವಿ. ಮನ್ಯಾಗ ಅವ್ರು ನಮ್ ಚಿಂತೆ ಅವ್ರು ಈಗ ಕುಡಿದು ಮಕ್ಕಂತಾವ ಹೆಂಡ್ರ ಮಕ್ಕಳು. ಹೌದಲ್ರಿ? ಈಗ ನಾವ್ ನಿಜವಾದ ಅನುಭವ ಇದು ನಾ ಹೇಳಕತ್ತಿದ್ದು. ಇಲ್ಲಿ ಬಂದ್ಮೇಲೆ ಪರಿವರ್ತನೆ ಆಗಿತ್ತು ಮತ್ತು ನಾ ಇಷ್ಟು ಎಲ್ಲ ಇದು ಹೇಳಕತ್ತೀನಿ ಅಂತಂದ್ರ ಜೀವನದಾಗ ನಮಗೆ ಒಳ್ಳೆ ಚಾನ್ಸ್. ಇದು ನಾವು ವ್ಯಸನ ಮುಕ್ತಿ ಕೇಂದ್ರ ಅಂತ ತಿಳ್ಕೊಂಡಿಲ್ರಿ, ನಾವು ಪುನರ್ಜನ್ಮ ನೀಡಿದಂತ ಪುಣ್ಯ ಸ್ಥಳ ಅಂತ ಹೇಳ್ತಿದ್ದೆ ಸರ್. ನನಗೆ ಸಾಯಿ 1 ಸಲ ಜನ್ಮ ಕೊಡ್ತಾರ, ಇದು ನೆಕ್ಸ್ಟ್ ನಮ್ದು 2ನೇ ಜನ್ಮ ಕೊಟ್ಟಿತ್ತು ಈ ವ್ಯಸನ ಮುಕ್ತಿ ಕೇಂದ್ರ, ನಮ್ಮ ಸಂಸ್ಕಾರ ವ್ಯಸನ ಮುಕ್ತಿ ಕೇಂದ್ರ ಅಂತ ನಾ ಈ ತರ ಇನ್ನೂ ನಮ್ಮಂತ ದುಶ್ಚಟಕ್ಕೆ ಒಳಗಾದವ್ರನ್ನ ಹೊರತರಿ ಸರ್. ಒಳ್ಳೆ ಸಂಸ್ಕಾರ ಮತ್ತೆ ಹೆಣ್ಣು ಮಕ್ಕಳು ಅವ್ರು ಪುಣ್ಯ ಆಗೋದ್ರಿಂದ ನಮ್ಮಂತ ಒಳ್ಳೆ ಆಗಿ ಹಿಡಿದ್ರ ನಿಮಗ ಬಹಳ ಇಂತ ಕೆಲಸ ಮಾಡಿ ಸರ್. ಸಮಾಜ ಸೇವೆ 2 ಅನಿಸಿಕೆಗಳನ್ನ ಮುಗಿಸ್ತೀನಿ. ಧನ್ಯವಾದಗಳನ್ನು ಮಾತಾಡಕ್ಕೆ. ಇವತ್ತಿನ ದಿವಸ ಶ್ರೀ ಮೈತ್ರಿ ಅಸೋಸಿಯೇಷನ್ ಹಾಗೂ ಸಂಸ್ಕಾರ ವ್ಯಸನ ಮುಕ್ತಿ ಕೇಂದ್ರದ ವತಿಯಿಂದ 2026 ಜೂನ್ 26ರಂದು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಹಾಗೂ ಅಕ್ರಮ ಸಾಗಾಣಿಕೆಯ ದಿನಾಚರಣೆಯ ಅಂಗವಾಗಿ ಸೇರಿದಂತ ನಾವೆಲ್ಲರೂ ನಮ್ಮ ಸಂಸ್ಥೆಯಲ್ಲಿ ಈ ಒಂದು ಆಚರಣೆ ಮಾಡಿದೆವು. ಇವತ್ತಿನ ದಿವಸ ಪೊಲೀಸ್ ಡಿಪಾರ್ಟ್ಮೆಂಟ್, ವಕೀಲರು ಹಾಗೂ ಅತಿ ಗಣ್ಯ ವ್ಯಕ್ತಿಗಳು ಸಹಿತ ಈ ಸಭೆಯಲ್ಲಿ ಸೇರಿದ್ದರು. ಇದರ ಮುಖ್ಯ ಉದ್ದೇಶ ಏನಂತಂದ್ರೆ, ಸುಮಾರು ವರ್ಷಗಳಿಂದ ನಾವು ಈ ವ್ಯಸನ ಮುಕ್ತಿ ಜೀವನಕ್ಕೆ ದಾರಿದೀಪವನ್ನ ಮಾಡಿಕೊಡ್ತಾ ಬಂದಿದ್ದೇವೆ. ಸುಮಾರು 5 ವರ್ಷಗಳಿಂದ ನಮ್ಮ ಸಂಸ್ಕಾರ ವ್ಯಸನ ಮುಕ್ತಿ ಕೇಂದ್ರ ಸುಮಾರು 2000 ವ್ಯಸನಿಗಳಿಗೆ ವ್ಯಸನ ರಹಿತ ಜೀವನವನ್ನ ಕಲ್ಪಿಸಿಕೊಟ್ಟಿತ್ತೆಂದು ನಾನು ಹೆಮ್ಮೆಯಿಂದ ಇವತ್ತ ತಿಳಿಸ್ಕೊಡ್ತೇನೆ. ನಮ್ಮ ಕೇಂದ್ರದಲ್ಲಿ ಏನಂತಂದ್ರೆ ಆಲ್ಕೋಹಾಲಿಕ್, ಗಾಂಜಾ, ಅಫೀಮು, ಸಿಗರೇಟು ಹಲವಾರು ವ್ಯಕ್ತಿಗಳು ಸಹಿತ ಏನಂತಂದ್ರ ಅತಿ ದೂರದಿಂದ ಬರ್ತಾ ಇದ್ದಾರೆ. ಮಹಾರಾಷ್ಟ್ರ, ಗೋವಾ, ಬೇರೆ ಬೇರೆ ಒಂದು ರಾಜ್ಯಗಳಿಂದ ಸಹಿತ ನಮ್ಮ ಕೇಂದ್ರದಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಇವತ್ತು ಪ್ರಸ್ತುತ ಏನಂತಂದ್ರ ಫಲಾನುಭವಿಗಳು ಸಹಿತ ನಮ್ಮಲ್ಲಿ ಏನಂತಂದ್ರ 90ಇಂದ 100% ವರೆಗೂ ಏನಂತಂದ್ರ ತರಬೇತಿಯನ್ನು ಕೊಟ್ಟು ಅವ್ರನ್ನ ವ್ಯಸನ ಮುಕ್ತಿ ಜೀವನಕ್ಕೆ ಕಳಿಸಿಕೊಡ್ತಾ ಇದ್ದೇವೆ. ಮತ್ತೊಂದು ಹೆಮ್ಮೆಯ ವಿಷಯ ಏನಂತಂದ್ರೆ, ನಮ್ಮ ಕೇಂದ್ರದಲ್ಲಿ ವೈದ್ಯಕೀಯ ಸೌಲಭ್ಯ ಇದೆ. ಮತ್ತೆ ಅದರ ಜೊತೆಗೆ ಏನಂತಂದ್ರೆ ಕ್ಲಾಸ್, ಕೌನ್ಸಿಲಿಂಗ್, ಯೋಗ, ಮೆಡಿಟೇಷನ್, ಸೈಕ್ಯಾಟ್ರಿಕ್ ಮತ್ತು ಏನಂತಂದ್ರೆ ಫಿಸಿಷಿಯನ್ ಡಾಕ್ಟರ್ಗಳಿಂದ ಏನಂತಂದ್ರೆ ನಾವು ಅವರಿಗೆ ತರಬೇತಿಯನ್ನ ಕೊಡ್ತಾ ಇದ್ದೇವೆ. ಅವರ ಜೀವನವು ಏನಂತಂದ್ರೆ ಸಮಾಜಕ್ಕೆ ಒಳ್ಳೆ ಒಂದು ಕೊಡುಗೆಯಾಗಿ ಕೊಡ್ಲಿ ಅಂತಂದು ಹೇಳ್ತೇವೆ. ಇವತ್ತಿನ ಉದ್ದೇಶ ಏನಂತಂದ್ರೆ, ಥೀಮ್ನ ಉದ್ದೇಶ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನದ ವಿಶೇಷ ಏನಂತಂದ್ರೆ, ಇವತ್ತಿನ ವಿಶೇಷ ಏನಂತಂದ್ರೆ ವರ್ಲ್ಡ್ ಡ್ರಗ್ ಪ್ರಾಬ್ಲಮ್ ಪ್ರೆಸೆಂಟಿಂಗ್ ಇಶ್ಯೂಸ್, ನ್ಯೂ ಚಾಲೆಂಜಸ್, ಇನ್ವೇಟಿವ್ ರೆಸ್ಪಾನ್ಸ್. ಅಂದ್ರೆ ಏನಂತಂದ್ರೆ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಒಂದು ಸಮಸ್ಯೆ ಆಗಿದೆ, ಸವಾಲಾಗುತ್ತಿರುವ ಒಂದು ಸಮಸ್ಯೆ, ಹೊಸ ಸವಾಲುಗಳು. ಇದಕ್ಕೆ ಏನಂತಂದ್ರ ಪ್ರಕ್ರಿಯೆಗಳನ್ನ ಏನಂತಂದ್ರ ನಮ್ಮ ವಿಶ್ವಸಂಸ್ಥೆ ಆಗ್ಲಿ ಹಲವಾರು ಸಂಘಗಳಾಗ್ಲಿ ಏನಂತಂದ್ರ ಇದನ್ನ ಬಗೆಹರಿಸಾಕ ಪ್ರಯತ್ನ ಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಪ್ರಯತ್ನವನ್ನು ಪಡ್ತೀನಿ ಅಂತಂದು ಹೇಳಿ ನಾನು 2 ಮಾತುಗಳನ್ನು 80 ಮೆಂಬರ್ಸ್ ಇದ್ದಾರೆ. ಹೊರಗಡೆ ಏನಂತಂದ್ರೆ ಸುಮಾರು ನಾವು ಒಂದು 5 ವರ್ಷಗಳಿಂದ ಮಾಡ್ತಾ ಇದ್ದೇವೆ ಸರ್. 2000 ಜನ ಏನಂತಂದ್ರೆ ಹೋಗಿದ್ದಾರೆ ಸರ್. ಅದರಲ್ಲಿ ಒಂದು 1500-1600 ಜನ ಏನಂತಂದ್ರೆ ವ್ಯಸನ ಮುಕ್ತಿ ಜೀವನವನ್ನ ಕಾಲಿಟ್ಟಿದ್ದಾರೆ ಸರ್. ಮುಂದಿನ ಏನಂತಂದ್ರೆ ಹಲವಾರು ಇನ್ನು ಡಿಸ್ಟ್ರಿಕ್ಟ್ ಗಳಲ್ಲಿ ಏನಂತಂದ್ರೆ ನಮ್ಮ ವ್ಯಸನ ಮುಕ್ತಿ ಕೇಂದ್ರಗಳನ್ನು ಸ್ಥಾಪಿಸುವುದು, ಅದರ ಜೊತೆಗೆ ವೃದ್ಧಾಶ್ರಮಗಳನ್ನು ಸ್ಥಾಪನೆ ಮಾಡುವುದು, ಸಮಾಜಕ್ಕೆ ಏನಂತಂದ್ರೆ ಒಳ್ಳೆ ಕೊಡುಗೆಗಳನ್ನ ಕೊಡ್ಬೇಕಂತ ಅನ್ನುವಂತ ಉದ್ದೇಶ ಇದೆ ಸರ್. ನನ್ನ ಹೆಸರು ನಾಗನಗೌಡ ಮುದಿಗೌಡ ಸರ್, ಸಂಸ್ಕಾರ ವ್ಯಸನ ಮುಕ್ತಿ ಕೇಂದ್ರದ ಅಧ್ಯಕ್ಷರು. 3 ವರ್ಷದಿಂದ ಇಲ್ಲಿ ವೈದ್ಯಾಧಿಕಾರಿ ಅಂತ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದು ಕಳೆದ 6-7 ವರ್ಷದಿಂದ ನಮ್ಮ ನಾಗರಾಜ ಅವರು ಸ್ವಂತ ತಮ್ಮ ಓನ್ ಇದರಿಂದ ಯಾವುದೇ ಫಂಡ್ಸು ಅಥವಾ ಯಾವುದೇ NGO ಇದು ಸಹಾಯ ಇಲ್ದೇನೆ ಇದನ್ನ ವ್ಯಸನ ಮುಕ್ತಿ ಕೇಂದ್ರವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದರ ಕೆಪಾಸಿಟಿ ಸುಮಾರು 90ರಿಂದ 100 ಜನ ಬರುವಷ್ಟು ಕೆಪಾಸಿಟಿ ಇದೆ. ಕಳೆದ 5 ವರ್ಷದಿಂದ ನಡೆಸಿ ಸುಮಾರು ಒಂದು 2000 ವ್ಯಸನಿಗಳು ಮುಕ್ತರಾಗಿ ಒಳ್ಳೆ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇಲ್ಲಿ ನಾವು ಏನು ಸೇವೆ ಕೊಡ್ತಾ ಇದೀವಿ ಅಂದ್ರೆ, ಬಂದ ತಕ್ಷಣ ಪೇಷಂಟ್ಗೆ ಅವ್ರಿಗೆ ಒಂದು ಊಟ ತಿಂಡಿ ಜೊತೆಗೆ ಅವ್ರಿಗೆ ಫಸ್ಟ್ ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತೀವಿ. ಅಂದ್ರೆ ಇಮಿಡಿಯೇಟ್ಲಿ ಜಾಸ್ತಿ ಕುಡಿದಿರ್ತಾರ, ಬಂದ ತಕ್ಷಣ ಅವ್ರಿಗೆ ಕೆಲವೊಂದು ಡ್ರಗ್ಸ್ ಅದು ಕೊಟ್ಟು IV ಸಲೈನ್ ಅದು ಕೊಟ್ಟು ಒಂದು 8 ದಿವಸ ತನಕ ಅವ್ರನ್ನ ಸ್ಟೆಬಿಲೈಸ್ ಮಾಡ್ತೀವಿ. ಅದಾದ್ಮೇಲೆ ಅವ್ರಿಗೆ ಇಂಡಿವಿಜುವಲ್ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕರೆಸ್ಬಿಟ್ಟು ಕೌನ್ಸಿಲಿಂಗ್ ಮಾಡ್ತೀವಿ.
ಮೂಲ ಕಾರಣ ತಿಳ್ಕೊಂಡು ಅವರು ಅದನ್ನ ಯಾವ ಕಾರಣ ಮಾಡ್ತಾ ಇದ್ದಾರೆ ಅದನ್ನ ಅಟೆಂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದ್ರ ಜೊತೆಗೆ ನಾವು ಸೈಕ್ಯಾಟ್ರಿಸ್ಟ್ ಮಾನಸಿಕ ರೋಗದ ವೈದ್ಯರು ಇದ್ದಾರೆ, ಅವರು ಕೂಡ ಯಾವ್ದಾದ್ರು ಎಡೆಡ್ ಮಾನಸಿಕ ಕಾಯಿಲೆಗಳಿದ್ರೆ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಸುಮಾರು ಇದು 1.5 to 2 ತಿಂಗಳವರೆಗೆ ಟ್ರೀಟ್ಮೆಂಟ್ ಆಗುತ್ತೆ. ಸೊ ಈ ಒಂದು ಟ್ರೀಟ್ಮೆಂಟ್ ಅಲ್ಲಿ ಜಗತ್ತಿನ ಅಂತ ಈ ಟ್ರೀಟ್ಮೆಂಟ್ ಮಾಡಿದಲ್ಲಿ 40 to 50% ರಿಸಲ್ಟ್ ಇದ್ದೇ ಇದೆ. ಸೊ ಯಾರು ಮೋಟಿವೇಟೆಡ್ ಇರ್ತಾರೆ, ಯಾರು ಸ್ವ ಇಚ್ಛೆಯಿಂದ ಬಂದಿರ್ತಾರೆ, ಸಾಮಾನ್ಯವಾಗಿ 100% ಬಿಟ್ಟೇ ಬಿಡ್ತಾರೆ. ಆಮೇಲೆ ಅಥವಾ ಇಲ್ಲಿ ಕೌನ್ಸಿಲಿಂಗ್ ಮತ್ತು ಅವ್ರಿಗೆ ನಾವು ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ರೀಟ್ಮೆಂಟ್ ಮತ್ತು ಅವ್ರ ಮನ ಪರಿವರ್ತನೆ ಮಾಡ್ತೀವಿ. ಇದು ಡಿಸ್ಚಾರ್ಜ್ ಮಾಡಿದ್ಮೇಲೆ ಕೂಡ ನಾವು ಆಲ್ಕೋಹಾಲ್ ಅನಾನಿಮಸ್ ಅಂತ ಹೇಳ್ತೀವಿ. ಅಂದ್ರೆ ಯಾರು ಕುಡಿತಾ ಇರ್ತಾರೆ ಅವ್ರಿಗೆ ಇಲ್ಲಿ ಹತ್ರ ಇದ್ರೆ ಅವ್ರು ಕೂಡ ನಾವು ಸುಮಾರು 6 to 8 ತಿಂಗಳ ಮಾತ್ರೆಯನ್ನು ಕೊಡ್ತೀವಿ. ಆ ಮಾತ್ರೆ ತಗೊಂಡಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಆಲ್ಕೋಹಾಲ್ ಕುಡಿಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ, ಮತ್ತು ಕುಡಿದ್ರು ಕೂಡ ಅದು ಚಕ್ರ ಮತ್ತು ವಾಂತಿ ಬರುವಂತ ಸಂದರ್ಭ ಇರ್ತದೆ. ಸೊ ಅದು ಎಲ್ಲಿವರೆಗೆ ಆ ಮಾತ್ರೆ ಸೇವನೆ ಮಾಡ್ತಾರೆ ಅವ್ರು ಕುಡಿಯುವಂತ ಪ್ರಯತ್ನ ಮಾಡೋದಿಲ್ಲ. ಅದ್ರ ಜೊತೆಗೆ ಅವ್ರಿಗೆ ಫ್ಯಾಮಿಲಿ ಕೌನ್ಸಿಲಿಂಗ್ ಇರ್ಬೋದು, ಅವ್ರ ಜೊತೆ ಇದ್ದಂತ ಸ್ನೇಹಿತರು ಇರ್ಬೋದು, ಯಾರು ಅವ್ರಿಗೆ ಬೇರೆ ರೀತಿ ಮೋಟಿವೇಟ್ ಮಾಡ್ತಾರೆ ಅವ್ರನ್ನ ದೂರ ಇಟ್ಟು ಇವ್ರು ಮಾಡಿದಲ್ಲಿ ಮಾತ್ರ ಖಂಡಿತವಾಗಿ ಇನ್ನೂ ಹೆಚ್ಚಿಗೆ ರಿಸಲ್ಟ್ ಕೊಡಬಹುದು. ಆಮೇಲೆ ಪ್ರತಿ ತಿಂಗಳು ಅವ್ರಿಗೆ ಮಾತ್ರೆ ತಗೊಳಕ್ ಬಂದಾಗ ಅವ್ರನ್ನ ಒಂದು ಮೀಟಿಂಗ್ ಮಾಡ್ತೀವಿ, ಅವ್ರ ಸಮಸ್ಯೆಗಳು ಏನು ಅಂತ ಹೇಳಿ ಅವ್ರಿಗೆ ಆ ಮಾತ್ರೆ ಕೊಡೋದ್ರ ಜೊತೆಗೆ ಮೀಟಿಂಗ್ ಮಾಡ್ತಾ ಹೋದ್ರೆ ಅವರು ಆ ಒಂದು ಅಸೋಸಿಯೇಷನ್ ಸ್ಟ್ರಾಂಗ್ ಆಗಿ ಇನ್ನು ಯಾರು ವ್ಯಸನಗಳು ಇರ್ತಾರೆ ಅವ್ರನ್ನ ಕೂಡ ಅವರು ಇಲ್ಲಿಗೆ ಅವಶ್ಯಕತೆ ಬಿದ್ದಲ್ಲಿ ಅಡ್ಮಿಟ್ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಸೊ ಈ ಹಂತದಲ್ಲಿ ನಾವು ಈಗ ಸಾಮಾನ್ಯವಾಗಿ ಜಗತ್ತಿನಲ್ಲಿ ಆಲ್ಕೋಹಾಲ್ ಜಾಸ್ತಿನೇ ಆಗ್ಬಿಟ್ಟಿದೆ ಎಲ್ಲರೂ. ಒಂದು ಏನ್ ಹೇಳ್ತೀವಿ ಸೋಷಿಯಲ್ ಡ್ರಿಂಕಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಒನ್ಸ್ ಇನ್ ಎ ವೇ ಅಕೇಶನಲಿ ತಗೊಳ್ಳೋರು. ಆಮೇಲೆ ಬಿಂಜ್ ಡ್ರಿಂಕಿಂಗ್ ಅಂತ ಹೇಳ್ತೀವಿ, ಆಮೇಲೆ ಅಡಿಕ್ಷನ್ ಅಂತ ಹೇಳ್ತೀವಿ. ಸೋಷಿಯಲ್ ಡ್ರಿಂಕಿಂಗ್ ಅಂದ್ರೆ ಯಾವಾಗೋ ಒಂದ್ಸರಿ ತಗೋದು, ಅಥವಾ ಫ್ರೆಂಡ್ಸ್ ಕೂಡಿದಾಗ ಪಾರ್ಟಿಯಾಗಿ ತಗೋದು, ಖುಷಿ ಆದಾಗ ತಗೋದು, ದುಃಖ ಆದಾಗ ತಗೋದು. ಬಿಂಜ್ ಡ್ರಿಂಕಿಂಗ್ ಅಂದ್ರೆ ಕಂಟಿನ್ಯೂಸ್ಲಿ 24-48 hours ಹಿಂಗ್ ಕುಡಿಯೋರು ಇರ್ತಾರೆ. ಸೊ ಅವ್ರವ್ರ ಕೆಲವೊಂದು ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಇರುತ್ತೆ. ಅದ್ರ ಜೊತೆಗೆ ಕೆಲವು ಸಾಂದರ್ಭಿಕ ಕಾರಣಗಳು ಇರ್ತವೆ. ಒಂದು ಬಡತನ ಇರ್ಬೋದು, ಎರಡನೇದು ಯಾವ ಪರೀಕ್ಷೆಯಲ್ಲಿ ಫೇಲ್ ಆಗದಿರ್ಬೋದು, ಇನ್ನು ಕೆಲವು ಮಾನಸಿಕ ಕಾಯಿಲೆಗಳು ಇರ್ಬೋದು, ಇನ್ನು ಕೆಲವೊಂದು ಆರ್ಥಿಕವಾಗಿ ಯಾವುದೋ ತೊಂದರೆ ಆದಾಗ ಕೂಡ ಇಂಥ ಬಲಿಯಾಗುವಂತ ಚಾನ್ಸ್ ಇರ್ತದೆ. ಸೊ ಇವೆಲ್ಲ ಇದನ್ನ ದೂರ ಇರ್ಬೇಕಾದ್ರೆ ತಂದೆ ತಾಯಿಗಳ ಪಾತ್ರ ಕೂಡ ಬಹಳ ಇಂಪಾರ್ಟೆಂಟ್. ನಾವು ಈಗ ಎಸ್ಪೆಷಲಿ ಗೋವಾದಲ್ಲಿ ಕೂಡ ಸಾಕಷ್ಟು ಡ್ರಗ್ ಅಡಿಕ್ಷನ್ ಬಹಳ ಆಗ್ಬಿಟ್ಟಿದೆ. ಆಲ್ಕೋಹಾಲ್ ಅಡಿಕ್ಷನ್ ಅಂತೂ 80-90% ಆಗಿದೆ. ಡ್ರಗ್ ಅಡಿಕ್ಷನ್ ಕೂಡ ಬರಬರ್ತಾ ಜಾಸ್ತಿನೇ ಆಗ್ತದೆ. ಸೊ ಇವೆಲ್ಲದಕ್ಕೂ ನಾವು ಅಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ಕೂಡ ಇವನ್ ಮಾಡ್ತಾ ಇದೀವಿ. ಆಮೇಲೆ ಅದಕ್ಕೆ ಆಂಟಿ ಕ್ರೇವಿಂಗ್ ಡ್ರಗ್ಸ್ ಅಂತ ಕೊಡ್ತೀವಿ. ಅದ್ರ ಜೊತೆಗೆ ಇಮಿಡಿಯೇಟ್ಲಿ ಕೆಲವು ಏನು ಬಿ ಕಾಂಪ್ಲೆಕ್ಸ್ ಡಿಫಿಷಿಯನ್ಸಿ ಇರ್ತದೆ ಅವನು ಕೂಡ ನಾವು ಅಟೆಂಡ್ ಮಾಡ್ತೀವಿ. ಸೊ ಇದು ಮಾಡೋದ್ರಿಂದ ಇದು ತಾವು ಸಾರ್ವಜನಿಕ ಜೀವನದಲ್ಲಿ ತಂದೆ ತಾಯಿಗಳ ಪಾತ್ರ ಮತ್ತು ಅವರು ಆದಷ್ಟವಾಗಿ ತಮ್ಮ ಮಕ್ಕಳ ಬಗ್ಗೆ ಬಹಳ ಕಾಳಜಿ ವಹಿಸ್ತಿರ್ಬೇಕು. ಮತ್ತು ಯಾವುದೇ ರೀತಿ ಕಾಲೇಜ್ ಡೇಸ್ ಅಲ್ಲಿ ಸ್ಟೂಡೆಂಟ್ ಡೇಸ್ ಅಲ್ಲಿ ಇಂಥದಕ್ಕೆ ಬಲಿಪಶು ಆಗ್ಲದನ್ನ ನೋಡ್ತಾ ಇರ್ಬೇಕು. ತಂಬಾಕು ಇರ್ಬೋದು, ಎಲೆ ಅಡಿಕೆ ಇರ್ಬೋದು, ಅಥವಾ ಸರಾಯಿ ಸೇವನೆ ಇರ್ಬೋದು. ಸೊ ಇದನ್ನ ನಾವು ಹೆಚ್ಚಿಗೆ ನಿಗಾ ವಹಿಸಿದಲ್ಲಿ ಇದನ್ನ ಸ್ವಲ್ಪ ನಿಯಂತ್ರಣದಲ್ಲಿ ಇಡ್ಬೋದು. ಅನಿವಾರ್ಯ ಆದಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಅದರ್ವೈಸ್ ಅದರಿಂದ ಸಾಕಷ್ಟು ಕಾಂಪ್ಲಿಕೇಶನ್ ಆಗಿ ಸುಮಾರು ಡೆತ್ಸ್ ಆಗಿದ್ದಾವೆ. ಸೊ ಅಂದ್ರೆ ಈ ಕಳೆದ 6-7 ವರ್ಷದಿಂದ ಈ ಸಂಸ್ಕಾರ ಸಂಸ್ಥೆ ಒಳ್ಳೆ ಸೇವೆ ನೀಡ್ತಾ ಬಂದಿದೆ. ಯಾವುದೇ ಸರ್ಕಾರಿ ಅನುದಾನ ಇಲ್ಲದೇನೆ ಸ್ವಂತ ಇದರಲ್ಲಿ ಮಿನಿಮಮ್ ಬೇಸಿಕ್ ಖರ್ಚಲ್ಲಿ ಕೂಡ ಒಳ್ಳೆ ಒಂದು ಊಟ, ಅದ್ರ ಜೊತೆಗೆ ಕೌನ್ಸಿಲಿಂಗ್ ಮತ್ತು ಟ್ರೈನಿಂಗ್ ನೀಡ್ತಾ ಬಂದಿದ್ದಾರೆ. ಸೊ ಇವರು ಮತ್ತು ಸಾಕಷ್ಟು ಇಲ್ಲಿ ಚಾರ್ಜ್ ಅರೌಂಡ್ 15,000 ರೂಪಾಯಿ ಪರ್ 1.5 ತಿಂಗಳಿಗೆ ಹಿಂಗೆ ಮಾಡ್ತಾರೆ. ಅದ್ರ ಜೊತೆಗೆ ಊಟನೂ ಬಂತು, ಡ್ರಗ್ಸು ಬಂತು, ಮತ್ತು ಅವ್ರ ಕೌನ್ಸಿಲಿಂಗು ಬಂತು, ಮತ್ತು ಅವ್ರಿಗೆ ಎಲ್ಲಾ ರೀತಿಯಲ್ಲಿ ಸೇವೆಗಳು, ಎಲ್ಲ ಮೆಡಿಕಲ್ ಎಕ್ಸ್ಪೆನ್ಸಸ್ ಬಂತು. ಕಷ್ಟ ಅನ್ನೋದು ಯಾವ್ದು ಆಗಿತ್ತು ಕಷ್ಟ ಕೆಲವೊಮ್ಮೆ ಆಗ್ತಾವ, ಕೆಲವೊಂದು ಅಂದ್ರೆ ಬಹಳ ಲೇಟ್ ಆಗಿ ಬಂದವರು, ಕೆಲವು ಆಲ್ಕೋಹಾಲ್ ಸಾಮಾನ್ಯವಾಗಿ ಆಲ್ಕೋಹಾಲ್ ಕಂಡೀಷನ್ಸ್ ಜಾಸ್ತಿ ಬರ್ತಾವ. ಕೆಲವೊಬ್ರು ಜಾಂಡೀಸ್ ಆಗಿ ಲಿವರ್ ಫೇಲ್ಯೂರ್ ಸ್ಟೇಜಸ್ ಅಲ್ಲಿ ಬರ್ತಾರೆ. ಅಂತ ಪೇಷಂಟ್ಸ್ ನಾವು ಸಾದಷ್ಟವಾಗಿ ಅಡ್ಮಿಟ್ ಮಾಡ್ಕೋದಿಲ್ಲ. ಸ್ವಲ್ಪ ಅರ್ಲಿ ಸ್ಟೇಜಸ್ ಇದ್ದಾಗ ಯಾರು ಸ್ವಲ್ಪ ಪೇಷಂಟ್ ಸ್ಟೇಬಲ್ ಇರ್ತಾರೆ ಅಂತವ್ರು ಟ್ರೀಟ್ಮೆಂಟ್ ಮಾಡ್ಬೇಕು. ಇನ್ನು ಅಂತ ಸೀರಿಯಸ್ ಪೇಷಂಟ್ ಬಂದಾಗ ಫಸ್ಟ್ ಅವ್ರು ಮೆಡಿಕಲ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡಿ ಅಲ್ಲಿ ಗುಣಮುಖ ಆದ್ಮೇಲೆ ಆಮೇಲೆ ಇದು ಆಲ್ಕೋಹಾಲ್ ಡಿ ಅಡಿಕ್ಷನ್ ಮಾಡ್ತಾರೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಒಂದು ಸರಿ ಇಲ್ಲಿ ಬಂದು ಬಿಟ್ಟ ಮೇಲೆ ಸಾಮಾನ್ಯವಾಗಿ ನಾನು ಹೇಳ್ದಂಗೆ, ಯಾಕಂದ್ರೆ ಜಗತ್ತಿನಾದ್ಯಂತ, ಯಾಕಂದ್ರೆ ನಾವು ಒಂದೇ ಒಂದು ಕಂಡೀಷನ್ ನಮ್ಮ ಟ್ರೀಟ್ಮೆಂಟ್ ಎಷ್ಟೇ ಫಲಕಾರಿ ಆದ್ರೂ ಕೂಡ ಬಟ್ ಈ ಪ್ರೋಗ್ರೆಸ್ ಮತ್ತು ರಿಸಲ್ಟ್ ಓರಿಯೆಂಟೆಡ್ ಅದು 40 to 50% ಇದೆ. ಸೊ ಅದು ಕೂಡ ಬೇಕಾದಷ್ಟು ಆಗುತ್ತೆ. ಸೊ ಇವನ್ ಅವ್ರು ರಿಲ್ಯಾಪ್ಸ್ ಆದ್ರೂ ಕೂಡ ಈ 1.5 ತಿಂಗಳು ಅವ್ರೇನು ರೆಸ್ಟ್ ತಗೋತಾರೆ, ಲಿವರ್ ರೆಸ್ಟ್ ತಗೊಂಡು ಲಿವರ್ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಅವ್ರಿಗೆ ಮುನ್ನೆಚ್ಚರ ಕಾಂಪ್ಲಿಕೇಶನ್ ಆಗೋದು ಕೂಡ ಡಿಲೇ ಆಗುತ್ತೆ ಇವನ್ ಅವ್ರು ತಗೊಂಡ್ರು ಕೂಡ. ಸೊ ಈ ದಿಸೆಯಲ್ಲಿ ಫಸ್ಟ್ ಆಫ್ ಆಲ್ ಅದನ್ನ ಆದಷ್ಟು ವಿಲ್ ಪವರ್ ಒಂದು ಮೇನ್ ಇರ್ಬೇಕು ಎಲ್ಲರಿಗೆ.
ಅದ್ರ ಜೊತೆಗೆ ನಾವು ಕೌನ್ಸಿಲಿಂಗ್ ಮಾಡಬೇಕು. ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ಸಾಮಾನ್ಯವಾಗಿ ದಿನನಿತ್ಯ ಎಲ್ಲರೂ ತಾಯಿ ತಂದೆಯವರು ತಮ್ಮ ತಮ್ಮ ಮಕ್ಕಳಿಗೆ ಒಂದು ಆಹಾರ ಸೇವನೆ ಪದ್ಧತಿ ಇರ್ಬೋದು, ದಿನನಿತ್ಯ ಮಾಡುವಂತ ಎಕ್ಸರ್ಸೈಸಸ್ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಯೋಗ ಇರ್ಬೋದು, ಈ ರೀತಿ ಒಂದು ಅಂದ್ರೆ ಆ ಟೈಪ್ ಆಫ್ ವೇರಿಯೇಷನ್ಸ್ ಆಫ್ ಅವ್ರ ಮೂಡ್ ಇಂಟ್ರೆಸ್ಟ್ ನ ಕಡಿಮೆ ಮಾಡ್ಲಿಕ್ಕೆ ಮತ್ತು ಹೆಲ್ತ್ ಒಳ್ಳೆಯದನ್ನ ಮೇಂಟೈನ್ ಮಾಡ್ಲಿಕ್ಕೆ ಇವೆಲ್ಲ ಮಾಡೋದ್ರಿಂದ ಅದಕ್ಕೆ ಬಲಿಪುರುಷವಾಗುವಂತ ಇದು ಇರ್ತದೆ. ಮತ್ತೆ ಯಾವಾಗಲೂ ತಂದೆ ತಾಯಿಗಳು ಮಕ್ಕಳಿಗೆ ಸಪೋರ್ಟ್ ಮಾಡ್ಬೇಕು. ಪರೀಕ್ಷೆಯಲ್ಲಿ ಫೇಲ್ ಆಗ್ಲಿ ಅಥವಾ ಪಾಸ್ ಆಗ್ಲಿ, ರಿಸಲ್ಟ್ ಎಕ್ಸಾಮ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ಅವ್ರಿಗೆ ಮಾನಸಿಕ ಜೀವನ ಚೆನ್ನಾಗಿರುವಂತ ನಾವು ಸಪೋರ್ಟ್ ಮಾಡಿದ್ರೆ ಇಂಥದಕ್ಕೆ ಬಲಿಪುರುಷ ಆಗೋದಿಲ್ಲ. ಜನ ಅಷ್ಟಕ್ಕೆ ಇದು ಮಾಡ್ತಾರೆ ಅಥವಾ ಇಲ್ಲ, ಆಲ್ ಓವರ್ ಕರ್ನಾಟಕ ಬರ್ತಾರೆ. ಯಾರು ಇದ್ರ ಬಗ್ಗೆ ಓದ್ತಿರುತ್ತೆ, ಸಾಮಾನ್ಯವಾಗಿ ಯಾರು ನೆಸಿಟ್ ಇರ್ತದೆ ಬರ್ತಾರೆ. ಮತ್ತೆ ಎಲ್ಲರಿಗೂ ಕೂಡ ಇವರು ಇನ್ ಕೇಸ್ ಅವರು ಪೇಷಂಟ್ಗಳು ಬರುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಕೂಡ ಇವರು ವೆಹಿಕಲ್ ವ್ಯವಸ್ಥೆ ಮಾಡಿ ಅವ್ರನ್ನ ಕರ್ಕೊಂಡು ಬರುವಂತ ವ್ಯವಸ್ಥೆನೂ ಮಾಡಿ ಟ್ರೀಟ್ಮೆಂಟ್ ಮಾಡಿ ಕಳಿಸುವಂತ ವ್ಯವಸ್ಥೆ ಮಾಡಿ. ಹುಡುಗರಿಗೆ ಏನ್ ಹೇಳಕ್ ಹೊರಗಡೆ ಹೊರಗಡೆ ಇರೋರು ಎಲ್ಲ ಸೋಷಿಯಲ್ ಕೆಲವರು ಏನ್ ತಿಳ್ಕೊತಾರೆ, ನಾವೇನು ಅಡ್ಮಿಟ್ ಆಗಿಲ್ಲ, ನಾವು ಆರಾಮಿಲ್ಲ ಅಂತ ತಿಳ್ಕೊಂಡಿರ್ತಾರೆ. ಒಂದು ಸ್ಟೇಜ್ ಅಲ್ಲಿ ಅದು ಕುಡಿತ ಹೇಗಾಗುತ್ತೆ ಅಂದ್ರೆ ಕಂಟಿನ್ಯೂಸ್ಲಿ ಮತ್ತೆ ಹೆಚ್ಚಾಗುತ್ತಾ ಹೋಗುತ್ತದೆ. ಆಮೇಲೆ ಅದು ಒಂದ್ಸರಿ ಕುಡಿದ್ದು ಅದೇ ಸೋಷಿಯಲ್ ಡ್ರಿಂಕಿಂಗ್ ಹೋಗಿ ಬೀಂಜ್ ಡ್ರಿಂಕಿಂಗ್ ಆಗಿ ಆಮೇಲೆ ಎಡಿಕ್ಷನ್ ಬಂದ್ ಹೋಗುತ್ತೆ. ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ಟೋಟಲಿ ಬಿಡುವಂತ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಆಲ್ಕೋಹಾಲ್ ನಾವು ಸಾಮಾನ್ಯವಾಗಿ ವೈದ್ಯರಾಗಿ ಮುಂಚೆ ಏನ್ ಹೇಳ್ತಿದ್ವಿ ಅಂದ್ರೆ ಆಲ್ಕೋಹಾಲ್ ಒಂದು 30 ml ವಾರಕ್ಕೆ ಒಂದ್ಸರಿ 2 ಸರಿ ತಗೊಂಡ್ರೆ ಹಾರ್ಟಿಗೆ ಬ್ಲಡ್ ಸಪ್ಲೈ ಹೆಚ್ಚಾಗುತ್ತೆ ಅಂತ ಒಂದು ಸ್ಟಡಿ ಇತ್ತು. ಬಟ್ ಈಗಿನ ರೆಕಮೆಂಡೇಶನ್ ಅಲ್ಲಿ ಯಾವುದೇ ರೀತಿ ಆಲ್ಕೋಹಾಲ್ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಸೊ ಆದ್ರಿಂದ ನಾವು ಯಾವುದೇ ರೀತಿ ಆಲ್ಕೋಹಾಲ್ ಸೇವನೆ ಬಗ್ಗೆ ಯಾವುದೇ ಒಂದು ವೈದ್ಯಕೀಯ ಇದು ಆಗ್ಲಿ ಸಂಶೋಧನೆ ಯಾವುದು ಸಪೋರ್ಟ್ ಮಾಡಲ್ಲ. ಇನ್ನು ಕೆಲವರು ಆಲ್ಕೋಹಾಲ್ ತಗೋದು, ಬೀರ್ ತಗೋದ್ರಿಂದ ಕಿಡ್ನಿ ಸ್ಟೋನ್ ಕಡಿಮೆ ಆಗುತ್ತೆ, ಅದು ಕಡಿಮೆ ಆಗುತ್ತೆ ಅಂತ ಫಾಲ್ಸ್ ನೋಷನ್ ಇದೆ. ಅವು ಯಾವುದಕ್ಕೂ ನಂಬ್ಕೋಬಾರ್ದು. ಆಲ್ಕೋಹಾಲ್ ಇಂದ ಎಲ್ಲಾ ಸಿಸ್ಟಮ್ ಅನ್ನ ಇನ್ವಾಲ್ವ್ ಮಾಡಿ ಎಲ್ಲಾ ಸಿಸ್ಟಮ್ ಅನ್ನ ಹಾಳು ಮಾಡುತ್ತೆ. ಒಂದು ಹಾರ್ಟ್ ಅಟ್ಯಾಕ್ಸ್ ಆಗ್ಬೋದು, ಹಾರ್ಟ್ ಬ್ಲಾಕ್ಸ್ ಆಗ್ಬೋದು, BP ಆಗ್ಬೋದು, ಡಯಾಬಿಟಿಸ್ ಆಗ್ಬೋದು, ಲಿವರ್ ಪೂರಾ ಹಾಳಾಗಿ ಹೊಟ್ಟೆಯಲ್ಲಿ ನೀರು ತುಂಬೋದು, ಕಾಮೆ ಆಗ್ಬೋದು, ಕಿಡ್ನಿ ಕ್ಯಾನ್ಸರ್ಸ್ ಆಗ್ಬೋದು. ಆಮೇಲೆ ಅದರ ನರ್ವಸ್ ಸಿಸ್ಟಮ್ ಮೇಲೆ ಕೂಡ ಸಾಕಷ್ಟು ಪ್ರಭಾವವಾಗಿ ಸೈಜೋಫ್ರೀನಿಯಾ, ಡಿಪ್ರೆಷನ್, ಮ್ಯಾನಿಯಾ ಗೀನೆ ಎಲ್ಲಾ ರೀತಿ ಕಾಯಿಲೆಗಳಿರ್ತವೆ. ಸೊ ಇಂಥ ಕಾಯಿಲೆ ಬರಲ್ಲ ಅಂತ ಏನಿಲ್ಲ. ಸೊ ಎಲ್ಲಾ ರೀತಿ ಕಾಯಿಲೆ ಬರೋದ್ರಿಂದ ಸಾಮಾನ್ಯವಾಗಿ ಆಲ್ಕೋಹಾಲ್ ಸೇವನೆಗೆ ವಿರೋಧ ಮಾಡಬೇಕು. ಸಾಧ್ಯ ಆದಷ್ಟು ಸರ್ಕಾರನೂ ಕೂಡ ಈ ದಿಶೆಯಲ್ಲಿ ವಿಚಾರ ಮಾಡಿ ಇದನ್ನು ಬ್ಯಾನ್ ಮಾಡುವಂತ ಪ್ರಯತ್ನ ಮಾಡಬೇಕು. ಆಲ್ಕೋಹಾಲ್ ಏನ್ ಬೆನಿಫಿಟ್ ಇದೆ ಸರ್? ಅವ್ರಿಗೆ ಒಂದು ಆದಾಯ ಇರೋದ್ರಿಂದ ಅವರು ಕಂಟಿನ್ಯೂ ಮಾಡ್ತಾರೆ. ಈ ಸಂಸ್ಥೆಗೆ ಏನ್ ಬೆನಿಫಿಟ್? ಈ ಸಂಸ್ಥೆಗೆ ಇವರು ಏನು ಇಂಡಿಪೆಂಡೆಂಟ್ ಪ್ರೈವೇಟ್ ಆಗಿ ಮಾಡ್ತಾ ಇದ್ದಾರೆ ಇವರು. ಈಗ ಅಲ್ಲಿ ಬಂಕಾಪುರ ಚೌಕಲ್ಲಿ ಒಂದು ಮೈತ್ರಿ ಇದೆ, ಅವ್ರಿಗೆ ಒಂದು ಅನುದಾನ ಬರುತ್ತೆ. ಇವರು ಇಂಡಿಪೆಂಡೆಂಟ್ಲಿ ಪ್ರೈವೇಟ್ಲಿ ಮಾಡ್ತಾರೆ. ಪ್ಲೀಸ್ ರೂಟೀನ್ ಕೋರ್ಸ್ ಟ್ರೀಟ್ಮೆಂಟ್ ಅಲ್ಲಿ. ಸೊ ಫಸ್ಟ್ ಒಂದು 10-15 ಡೇಸ್ ಅಲ್ಲಿ ಅವ್ರಿಗೆ ನಾವು ಸಡನ್ಲಿ ಬಂದ ತಕ್ಷಣ ಅವ್ರಿಗೆ ಏನ್ ಕಂಡೀಷನ್ ಅದ, ಅವರು ನ್ಯೂಟ್ರಿಷನಲ್ ಡೆಫಿಸಿಟ್ ಇದ್ರೆ ಅದನ್ನ ಕರೆಕ್ಟ್ ಮಾಡ್ತೀವಿ. ಕೈ ಕಾಲು ನಡಗ್ ಬರ್ತಿರ್ತವೆ, ಆ ನಡಗನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಲಿಬ್ರಿಯಂ ಅಂತ ಒಂದು ಮಾತ್ರೆ ಕೊಡ್ತೀವಿ. ಆಮೇಲೆ ನಿದ್ದೆ ಬರದೆ ಹೋದವ್ರಿಗೆ ನೈಟ್ರೈಸಿಪಮ್ ಮತ್ತು ನಿದ್ರೆ ಮಾತ್ರೆ ಕೊಡ್ತೀವಿ. ಆಮೇಲೆ ಥೈಮಿನ್ ಕಡಿಮೆ ಆಗಿರ್ತದೆ ಸಾಮಾನ್ಯ ಕುಡಿಯೋದ್ರಲ್ಲಿ, ಆ ಥೈಮಿನ್ ಇಂಜೆಕ್ಷನ್ ಅನ್ನು ಕೊಡ್ತೀವಿ. ಅವಶ್ಯಕತೆ ಬಿದ್ದಲ್ಲಿ IV ಫ್ಲೂಯಿಡ್ ಅನ್ನು ನೀಡ್ತೀವಿ. ಈ ಒಂದು ವಾರದಲ್ಲಿ ಇದನ್ನ ಮಾಡಿ ಆ ಫಸ್ಟ್ 24 to 48 hours ಅಲ್ಲಿ ಆಲ್ಕೋಹಾಲ್ ಬಿಟ್ಟ ತಕ್ಷಣ ಅವ್ರಿಗೆ ವಿಡ್ರಾಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಆ ವಿಡ್ರಾಲ್ ಸಿಂಪ್ಟಮ್ಸ್ ಬಂದಾಗ ಸಾಕಷ್ಟು ಇರಿಟಬಿಲಿಟಿ ಇರ್ತದೆ, ಕನ್ವಲ್ಷನ್ಸ್ ಬರ್ಬೋದು. ಆಮೇಲೆ ಅವರು ಮಾನಸಿಕವಾಗಿ ಕಾಯಿಲೆಗಳಿರ್ತದೆ. ಆ ಟೈಮಲ್ಲಿ ಅವ್ರಿಗೆ ನಾವು ವಿಶೇಷ ನಿಗಾ ವಹಿಸಿ IV ಫ್ಲೂಯಿಡ್ ಜೊತೆಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ 3-4 ಡೇಸ್ ಅಲ್ಲಿ ಅವ್ರು ಸ್ಟೆಬಿಲೈಸ್ ಆಗ್ತಾರೆ. ಸ್ಟೆಬಿಲೈಸ್ ಆದ್ಮೇಲೆ ಮುಂದೆ ಅವ್ರಿಗೆ ಇಂಡಿವಿಜುವಲ್ ಕೌನ್ಸಿಲಿಂಗ್ ಅವ್ರ ಕಾರಣವನ್ನು ಕಂಡು ಹಿಡಿದು ಅವ್ರನ್ನ ಕೌನ್ಸಿಲಿಂಗ್ ಮಾಡಕ್ಕೆ ಪ್ರಯತ್ನ ಮಾಡಿ ಅದನ್ನ ಸಂಪೂರ್ಣವಾಗಿ ಅವ್ರ ನಿವಾರಣೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಾ ಸೌದತ್ತಿಲಿದ್ದ ಬಂದಿದ್ದೇನೆ. 1 ವರ್ಷ ಆತು ನಾ ಇಲ್ಲಿ ಕೆಲಸ ಮಾಡಕತ್ತ, ನರ್ಸ್ ಆಗಿ ವರ್ಕ್ ಮಾಡ್ತೀನಿ. ಮತ್ತೆ ನಮ್ಮ ಇಲ್ಲಿ ಪೇಷಂಟ್ ಪ್ರತಿಯೊಂದು ಪೇಷಂಟ್ನು ನಾವು ಅವ್ರು ಬಂದಾಗ ಹೇಗೆ ಇರ್ತಾರಪ್ಪ ಅಂದ್ರ ಅಷ್ಟು ಸ್ಟ್ರಬಲ್ ಆಗಿ ಇರೋದಿಲ್ಲ. ಇಲ್ಲಿ ಬಂದಿಂದ ನಾವು ಅವರು ಬರೀ ಅವರು ಆಲ್ಕೋಹಾಲ್ ಬಾಡಿ ಒಳಗ ಆಲ್ಕೋಹಾಲ್ ಇರೋದ್ರಿಂದ ಅವ್ರು ವಿಡ್ರಾಲ್ ಆಗ್ತಿರ್ತಾರೆ. ವಿಡ್ರಾಲ್ ಆಗಿಂದ ಅವ್ರು 3-4 ದಿನ ಅವ್ರು ಏನ್ ಮಾಡ್ತಾರ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಅದನ್ನೆಲ್ಲ ನಾವು ಟ್ರೀಟ್ಮೆಂಟ್ ಹಾಕೋತಿರ್ತೀವಿ. ಆಲ್ಕೋಹಾಲ್ ಒಳಗ್ ಇರತ್ತಿರ್ತಲ್ಲ, ಊಟ ಮಾಡತ್ತಿರೋದಿಲ್ಲ. ಅವ್ರು ಊಟ ಮಾಡಂಗಿಲ್ಲ, ನಾವು ಊಟ ಮಾಡ್ಸೋದು, ಅವ್ರಿಗೆ ಫ್ಲೂಡ್ ಹಾಕೋದು, ಥೈಮಿನ್ ಅಂತ ಇಂಜೆಕ್ಷನ್ ಬರ್ತೈತಿ. ಆ ಥೈಮಿನ್ ಇಂಜೆಕ್ಷನ್ ಅನ್ನ ಅವ್ರು ಕಂಟಿನ್ಯೂ ಇಟ್ಕೊಂಡಿಪ್ಪ 3-4 ದಿನ ನಂತರ ಅಂದ್ರೆ ಅವ್ರು ಆ ಇಡ್ರೋಲ್ದಾಗಿದ್ದ ಹೊರಗ್ ಬರ್ತಾರೆ. ಕೈ ನಡುಗ್ತಿರ್ತೈತಿ ಅವ್ರಿಗೆ. ಲಿಬ್ರಿಯಂ ಅಂತಂದು ಒಂದು ಮೆಡಿಸಿನ್ ಹಾಕ್ತಿರ್ತೀವಿ ಅವ್ರಿಗೆ. ನಿದ್ದೆ ಅಂತೂ ಬರೋದೇ ಇಲ್ಲ ಅವ್ರಿಗೆ. ಹಂಗಾಗಿ ನಾವು ಮೆಡಿಸಿನ್ ಹಾಕೋತೀವಿ ಅವ್ರಿಗೆ ಪ್ರತಿಯೊಂದಕ್ಕೂ. ಅವ್ರು ಇಡ್ರೋಲ್ದಾಗಿದ್ದ ಹೊರಗ್ ಬಂದ್ ಬೆಳಕೆನ ಅವ್ರಿಗೆ ಟ್ರೀಟ್ಮೆಂಟ್ ಪ್ರತಿಯೊಂದು ಮಲ್ಟಿವಿಟಮಿನ್ ಅಂತಂದು ಒಂದು ಮೆಡಿಸಿನ್ ಬರ್ತಾವ, Li52, Piplex Forte ಅಂತಂದ ಅವನ್ನೆಲ್ಲ ಮೆಡಿಸಿನ್ ಕಂಟಿನ್ಯೂ ಅವ್ರು ಹೋಗೋ ಮಟನು ಇಟ್ಕೋತೀವಿ. 45 ದಿನ ಮಟನು ಇಟ್ಕೊಂಡು ಅವ್ರನ್ನ ಆರೈಕೆ ಮಾಡ್ತೀವಿ.
ಆರೈಕೆ ಮಾಡಿ ಅವ್ರು ಇರೋ ಒಟ್ಟು ದಿನಾನು ಅವ್ರಿಗೆ ಏನ್ ಆಕೈತಿ, ಒಂದ್ ಜ್ವರ, ಒಂದ್ ನೆಗಡಿ, ಒಂದ್ ಏನೋ ಬಂದ್ರು ಅವ್ರಿಗೆ ಅಷ್ಟ್ ಸರಿಯಾಗಿ ನಾವು ಟ್ರೀಟ್ಮೆಂಟ್ ಕೊಟ್ಕೊಂತ ಹೋಗ್ತೀವಿ. 1 ವರ್ಷ ಆತು ನಾವು ಇಲ್ಲಿ ಅಂತ ಹಾಸ್ಪಿಟ್ಲ್ ಭಾರಿ ಚಂದ ಹಾಸ್ಪಿಟ್ಲ್ನು ಐತಿ. ನಾನ್ ತಿಳ್ಕೊಂಡ್ರ ಪ್ರಕಾರನ ಭಾರಿ ಚಲೋ ಐತಿ. 2ನೇ ಜೀವನ ಅನ್ನಕ್ಕಿಂತ ಏನಪ್ಪಾ, 2ನೇ ಒಮ್ಮೆ ತಾಯಿ ಹೊಟ್ಟೆಲಿ ಹುಟ್ಟಿ ಬರ್ತಾಯಿವಿ, ಇಲ್ಲಿ ಬಂದ ಬಳಕು ನಾವ್ ಅವ್ರಿಗೆ ಪುನರ್ಜನ್ಮನು ಕೊಟ್ಟಿರ್ತೀವಿ. ಹಂಗಾಗಿ ಇಲ್ಲಿ ಇದೆಲ್ಲಾ ನೋಡಿ ಕಾಸು ಆಲ್ಮೋಸ್ಟ್ ಆಲ್ 90% ಬಿಟ್ರ ಜನ ಈಗ. ಹಂಗಾಗಿ ನಾ ಮಾತಾಡೋದ್ ಏನಪ್ಪಾ ಅಂದ್ರ, ದಯವಿಟ್ಟು ಯಾರು ಬಾಯ್ಸ್ ಅಂತ ಅಂತಂಬ್ರ ಆತ, ದೊಡ್ಡಪ್ಪರು, ಚಿಕ್ಕಪ್ಪರು, ಹಣ್ಣುಗಳು ಯಾರು ಕುಡಿಬೇಡ ಅಂತಂದು ನಾ ಹೇಳ್ಕೊತೀನಿ. ಇಷ್ಟ ಹೇಳಿ ನನ್ನ ಅನಿಸಿಕೆ ನಾ ಮುಗಿಸ್ತೀನಿ. ನಿಮ್ಮ ಹೆಸರೇನು? ನನ್ನ ಹೆಸರು ಲಕ್ಷ್ಮಿ ಅಂತ ಸರ್.